ಪ್ರೈಸ್ ದಿ ಲಾರ್ಡ್. ಏನ್ ಮಾಡಿದಾರಂತೆ? ಆಲೋಚಿಸಿ. ನಾವು ಎಂತ ಆಲೋಚನೆಗಳು ಬಂದಿದ್ದೀವಿ ಇವತ್ತು, ಅದು ಇಂಪಾರ್ಟೆಂಟ್. ಸೊ ಆರಾಧನೆ ಮಾಡುವಾಗ ನಿಮ್ಮಲ್ಲಿ ಒಳಗಡೆ ಎಂತ ಆಲೋಚನೆ ಇದೆ? ನೀವು ವಾಕ್ಯ ಓದುವಾಗ ಎಂತ ಆಲೋಚನೆ ನಿಮ್ಮ ಒಳಗಡೆ ನಡೀತಾ ಇದೆ? ನೀವು ಪ್ರೇಯರ್ ಮಾಡುವಾಗ ನಿಮ್ಮ ಒಳಗಡೆ ಎಂತ ಆಲೋಚನೆ ನಡೀತಾ ಇದೆ? ಇದು ಬಹಳಷ್ಟು ಇಂಪಾರ್ಟೆಂಟ್ ಇದೆ. ಪ್ರೈಸ್ ದಿ ಲಾರ್ಡ್, ಹalleluya. ನೀವು ಪ್ರಾರ್ಥನೆ ಮಾಡುವಾಗ ನಿಮ್ಮ ಒಳಗಡೆ ಇರುವಂತ ನಂಬಿಕೆ ಎಂತದಾಗಿದೆ, ಇದು ಎಷ್ಟು ಇಂಪಾರ್ಟೆಂಟ್ ಇದೆ ಅಂದ್ರೆ ಇದು ಒಂದು ಆಲೋಚನೆ ನಿನ್ನನ್ನು ಬಿಡುಗಡೆ ಮಾಡುವಂತದ್ದು. ಪ್ರೈಸ್ ದಿ ಲಾರ್ಡ್. ಇದು ಒಂದು ಆಲೋಚನೆ ನಿನ್ನ ಪರಿಸ್ಥಿತಿಗಳನ್ನು ಬದಲಾಯಿಸುವಂತದ್ದಾಗಿದೆ. ಹalleluya. ಅದಕ್ಕೆ ಅವಳು ಹೇಳ್ತಾಳೆ, ಏನಂತ ಹೇಳ್ತಾಳೆ? ಆತನ ಉಡುಪನ್ನು ಮುಟ್ಟಿದರೆ ಇವತ್ತು ಇಷ್ಟು ಜನ ಇಲ್ಲಿ ಸೇರಿ ಬಂದಿದ್ದೀರಾ. ನಾನು ಆರಾಧನೆ ಮಾಡುವಂಥದ್ದು ನಂಬಿಕೆ ಆರಾಧನೆ ಆಗಿರ್ಬೇಕು. ಇವತ್ತು ನಾನು ವಾಕ್ಯ ಓದುವಂಥದ್ದು ಒಂದು ಬಲವಾದಂತ ನಂಬಿಕೆ ಇರಬೇಕು. ಇವತ್ತು ಏನು ನನಗೆ ವಾಕ್ಯ ಬರ್ತದೆ, ಆರಾಧನೆ ಬರ್ತದೆ, ನನಗೆ ಹಾಡ ಬರ್ತದೆ, ನನಗೆ ವಾಕ್ಯ ಕೇಳದ ಆಸೆ ಇದೆ, ಏನೋ ಪ್ರಾರ್ಥನೆ ಮಾಡಕ್ ಹೋಗ್ಬೇಕು, ಅಲ್ಲಿ ಅದ್ಭುತ ನಡೀತದೆ ಅಂತ ಇಂಥ ಒಂದು ಆಲೋಚನೆ ಬಂದ್ರೆ ನಿನ್ ಲೈಫ್ ಅಲ್ಲಿ ಯಾವುದು ಬದಲಾವಣೆ ಬರಲ್ಲ. ಆದ್ರೆ ವಾಕ್ಯ ಹೇಳ್ತದೆ ಆ ಸ್ತ್ರೀ ಹಾಗೆ, ಆ ಸ್ತ್ರೀ ಹತ್ರ ಅನೇಕ ಜನರು ಅವಳ ಜೊತೆ ಬಂದಿದ್ದಾರೆ ಮತ್ತು ಯೇಸುವಿನ ಜೊತೆ ಅನೇಕ ಗುಂಪುಗಳಿದ್ರು. ಒಬ್ಬರು ಮತ್ತು ಇಬ್ರು ಇದ್ದಿಲ್ಲ, ಅನೇಕ ದೊಡ್ಡ ದೊಡ್ಡ ಗುಂಪು ಇದ್ದಿತ್ತು. ಇದ್ದಿತ್ತ ಇಲ್ಲ, ಅನೇಕ ಜನರು ಯೇಸು ಸ್ವಾಮಿ ಮುಟ್ತಾ ಇದ್ರು, ಆದರೆ ಬಿಡುಗಡೆ ಆಗಿಲ್ಲ. ಇವಳಿಗೆ ಯಾಕೆ ಬಿಡುಗಡೆ ಆಯ್ತು ಹೇಳ್ರಿ? ಇವಳು ಒಳಗಡೆ ಯಾಕೆ ಬಿಡುಗಡೆ ಬಂತು? ಇವತ್ತು ನೀವು ಎಷ್ಟು ಜನ ಇಂಥ ಒಂದು ನಂಬಿಕೆ ಆಲೋಚನೆ ಹಾಕೊಂಡು ಬಂದಿದ್ದೀರಾ, ನಿಮ್ಮ ಒಳಗಡೆ ಬಿಡುಗಡೆ ನಡೀತದೆ. ಹalleluya. ಇವತ್ತು ನಿಮ್ಮ ನಂಬಿಕೆ ಹೆಂಗಿದೆ ಗೊತ್ತಾ? ಪ್ರೈಸ್ ದಿ ಲಾರ್ಡ್. ಇವತ್ತು ನಮಗೆ ನಂಬಿಕೆ ಹೆಂಗಿದೆ ಗೊತ್ತಾ? ನಮ್ಮ ಲೈಫ್ ಅಲ್ಲಿ ಅಂದ್ರೆ ಈಗ ಒಂದು ವಾಕ್ಯ ಓದ್ತಾ ಇದ್ದೇವೆ ಅಂತ ತಿಳ್ಕೊಳ್ಳಿ. ಹಿಂಗ್ ವಾಕ್ಯ ಓದುವಾಗ ಯಾವ್ದೋ ಫೋನ್ ಬಂತಂದ್ರೆ ಹಲೋ ಹಾಗೆ ಇಲ್ಲಿ ಪ್ರೇಯರ್ದಾಗಿತ್ತು. ಪ್ರೈಸ್ ದಿ ಲಾರ್ಡ್, ಹalleluya. ಪ್ರೈಸ್ ದಿ ಲಾರ್ಡ್, ಹalleluya. ಇದು ಏನ್ ಮಾಡ್ತದೆ ಅಂದ್ರೆ ಇದು ನಿಮ್ಮ ನಂಬಿಕೆಗೆ ಡಿಸ್ಟರ್ಬ್ ಮಾಡ್ತದೆ. ಏನ್ ಮಾಡ್ತದೆ? ಏನ್ ಮಾಡ್ತದೆ? ಸೊ ಅದಕ್ಕಾಗಿ ಈಗ ಒಂದು ವಾಕ್ಯ ಓದಿಕೊಳ್ಳಿ.